ವೆಲ್ಕಮ್ ಬ್ಯಾಕ್. ಮತ್ತೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು synchromesh gearbox ಬಗ್ಗೆ ಕಲ್ತ್ಕೊಳ್ಳೋಣ. ಟುಡೇ ವಿಲ್ ಡಿಸ್ಕಸ್ ಆ್ಯಂಡ್ ಲರ್ನ್ ಅಬೌಟ್ ದ synchromesh gearbox. Before going to the synchromesh gearbox, we'll try to take a review of the previous classes or overview of the previous classes that have been learned or the sessions which I have covered till now. So in the last two sessions, we have covered necessity of transmission, function of gearbox, construction of constant mesh gearbox, working of constant mesh gearbox, and of course advantages and disadvantages. ಇವತ್ತಿನ ಸಬ್ಜೆಕ್ಟ್ ಅಥವಾ ಇವತ್ತಿನ ಟಾಪಿಕ್ ಸಿಂಕ್ರೋಮೆಶ್ ಗೇರ್ಬಾಕ್ಸ್. ಸಿಂಕ್ರೋಮೆಶ್ ಗೇರ್ಬಾಕ್ಸ್ನ ಕಲೀಲಿಕ್ಕೆ ಮುಂಚೆ ನಾವು ಹಿಂದಿನ ಎರಡು ಸೆಷನ್ಗಳಲ್ಲಿ ಏನು ಕಲ್ತಿದ್ವಿ ಅಥವಾ ಏನು ನಾವು ತಿಳ್ಕೊಂಡಿದ್ವಿ ಅದನ್ನು ಒಂದು ಸಲ ಪುನರಾವರ್ತಿಸಿ ಮುಂದಕ್ಕೆ ಹೋಗೋಣ. ಸೊ ಹಿಂದಿನ ಸೆಷನ್ನಲ್ಲಿ ನಾವು ಕಲ್ತಿರೋಂಥದ್ದಂದರೆ ಒಂದು ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್, ಎರಡನೇದು ಫಂಕ್ಷನ್ ಆಫ್ ಗೇರ್ ಬಾಕ್ಸ್, ಮೂರನೇದು ಕನ್ಸ್ಟ್ರಕ್ಷನ್ ಆಫ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್, ನಾಲ್ಕನೇದು ವರ್ಕಿಂಗ್ ಆಫ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. ನಾವು ಕಲ್ತಿರೋಂಥದ್ದು ಇಷ್ಟು. ಸೊ ನಮಗೆ ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್ ನಮ್ಗೆ ಗೊತ್ತು. ಟಾರ್ಕ್ ಏನಿದೆ ಆ ಟಾರ್ಕ್ನ ವೇರಿ ಮಾಡಲಿಕ್ಕೆ, ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ವೇರಿ ಮಾಡಲಿಕ್ಕೆ ಅಥವಾ ರೆಸಿಸ್ಟೆನ್ಸ್ನ ಓವರ್ಕಮ್ ಮಾಡಲಿಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಬೇಕು ಅಂತ ಹೇಳಿದೆ. ಎರಡನೇದಾಗಿ ಟ್ರ್ಯಾಕ್ಟಿವ್ ಎಫರ್ಟ್ನ ವೇರಿ ಮಾಡಲಿಕ್ಕೆ ಅಥವಾ ಚೇಂಜ್ ಮಾಡಲಿಕ್ಕೆ ನಮಗೆ ಗೇರ್ ಬಾಕ್ಸ್ ಬೇಕು ಅಂತ ಹೇಳಿದ್ದೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ಬಂದರೆ ಏನು ನಾವು ಹೇಳ್ತೀವಿ, ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ಅಂದರೆ ಟು ವೇರಿ ದ ಟಾರ್ಕ್ ಅಟ್ ದ ವೀಲ್ಸ್. ಒಂದನೇ ಫಂಕ್ಷನ್ನು. ಎರಡನೇ ಫಂಕ್ಷನ್ನು ಟು ಪ್ರೊವೈಡ್ ಎ ನ್ಯೂಟ್ರಲ್ ಪೊಸಿಷನ್, ಒಂದು ನ್ಯೂಟ್ರಲ್ ಪೊಸಿಷನ್ ಕೊಡಲಿಕ್ಕೆ. ಮೂರನೇದು ಟು ಪ್ರೊವೈಡ್ ಎ ಮೀನ್ಸ್ ಫಾರ್ ರಿವರ್ಸಿಂಗ್ ದ ವೆಹಿಕಲ್. ಸೊ ಈ ಮೂರು ಕೆಲಸಗಳನ್ನ ಗೇರ್ ಬಾಕ್ಸ್ ಮಾಡಬೇಕಾಗುತ್ತೆ. ಮತ್ತು ಕನ್ಸ್ಟ್ರಕ್ಷನ್ ಆಫ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬಂದರೆ ನಾವು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸಲ್ಲಿ ನೋಡ್ತಾ ಇದ್ವಿ. ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸಲ್ಲಿ ಮೂರು ಶಾಫ್ಟ್, ಯಾವುದೇ ಗೇರ್ ಬಾಕ್ಸಲ್ಲಿ ಮೂರು ಶಾಫ್ಟ್ ಇರುತ್ತೆ ಅಂತ ಹೇಳಿದೆ. ಇನ್ಪುಟ್ ಶಾಫ್ಟ್ ಆರ್ ಕ್ಲಚ್ ಶಾಫ್ಟ್, ಕೌಂಟರ್ ಗೇರ್ ಶಾಫ್ಟ್ ಆರ್ ಲೇಯರ್ ಶಾಫ್ಟ್, ಔಟ್ಪುಟ್ ಶಾಫ್ಟ್ ಆರ್ ಮೈನ್ ಶಾಫ್ಟ್. ಸೊ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸಲ್ಲಿ ದ ಗೇರ್ಸ್ ಆನ್ ದ ಮೈನ್ ಶಾಫ್ಟ್ ಆರ್ ಇನ್ ಕಾನ್ಸ್ಟೆಂಟ್ ಮೆಶ್ ವಿತ್ ದ ಗೇರ್ಸ್ ಆನ್ ದ ಲೇ ಶಾಫ್ಟ್ ಅಂತ ಹೇಳಿದ್ದೆ. ಸೊ ನಾನು ಮತ್ತೆ ಹೇಳ್ತೀನಿ. In the case of a constant mesh gearbox, the gears on the main shaft are in constant mesh with the corresponding gears on the lay shaft. So ಅವು ಯಾವಾಗೂ ಜೊತೆಯಲ್ಲಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಎಸ್ ಎ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. ಸೊ ವರ್ಕಿಂಗ್ ಬಂದರೆ ಇಲ್ಲಿ ಗೇರ್ ಶಿಫ್ಟಿಂಗ್ನ ನಾವು ಡಾಗ್ ಕ್ಲಚಸ್ ಮುಖಾಂತರ ಮಾಡ್ತೀವಿ ಅಥವಾ ವಿತ್ ದ ಹೆಲ್ಪ್ ಆಫ್ ಡಾಗ್ ಕ್ಲಚಸ್ ನೋಡ್ತೀವಿ. ಮೊದಲೇ ಹೇಳಿದ್ದೆ ನಾನು, ಯಾಕಂದರೆ ಮೈನ್ ಶಾಫ್ಟ್ ಸ್ಪ್ಲೈಂಟ್ ಆದ್ರೂ ಗೇರ್ಸ್ ಇರೋ ಮೈನ್ ಶಾಫ್ಟ್ ಮೇಲಿರೋಂಥ ಗೇರ್ಸು ದೇ ಆರ್ ಫ್ರೀ ಟು ರೊಟೇಟ್, ದೇ ಆರ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮೈನ್ ಶಾಫ್ಟ್. ಸೊ ನೀವು ಪವರ್ ಟ್ರಾನ್ಸ್ಮಿಷನ್ ಮಾಡಬೇಕಂದ್ರೆ ದೋಸ್ ಗೇರ್ಸ್ ಶುಡ್ ಬಿ ಕನೆಕ್ಟೆಡ್ ಟು ದ ಮೈನ್ ಶಾಫ್ಟ್ ಥ್ರೂ ದ ಡಾಗ್ ಕ್ಲಚಸ್. ಸೊ ಡಾಗ್ ಕ್ಲಚಸ್ ಮುಖಾಂತರನೇ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಾಗ್ ಕ್ಲಚಸ್ಸು ಸೆಲೆಕ್ಷನ್ ಆಫ್ ಗೇರ್ಸ್ ಅಥವಾ ಶಿಫ್ಟಿಂಗ್ ಆಫ್ ಗೇರ್ಸ್ ಅಂತ ಏನು ಕರಿತೀವಿ ಅದನ್ನು ನಾವು ಮಾಡುತ್ತೆ. ಸೊ ಡಾಗ್ ಕ್ಲಚಸ್ ಯಾವಾಗೂ ಶಿಫ್ಟಿಂಗ್ ಆಫ್ ಗೇರ್ಸ್ ಅಥವಾ ಸೆಲೆಕ್ಷನ್ ಆಫ್ ಗೇರ್ಸ್ ಮಾಡೋದು ಬೈ ದ ಹೆಲ್ಪ್ ಆಫ್ ಡಾಗ್ ಕ್ಲಚಸ್. ಅಫ್ಕೋರ್ಸ್ ಅದರ ಜೊತೆಗೆ ನಮಗೆ ಆಪ್ರೇಟಿಂಗ್ ಅಥವಾ ಏನು ಲಿಂಕೇಜಸ್ ಇರುತ್ತೆ ಆ ಲಿಂಕೇಜಸ್ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಗೇರ್ನ ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಇವತ್ತಿನ ಟಾಪಿಕ್ಕು ವಿಲ್ ಗೋ ಫಾರ್ ಎ ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ಸೊ ಇವತ್ತಿನ ಟಾಪಿಕಲ್ಲಿ ಇಂಟ್ರೊಡಕ್ಷನ್ ಟು ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಕನ್ಸ್ಟ್ರಕ್ಷನ್ ಆಫ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ವರ್ಕಿಂಗ್ ಆಫ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನಾವು ಇವತ್ತು ಡಿಸ್ಕಸ್ ಮಾಡಬೇಕಾದಂಥ ವಿಷಯಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಟು ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಎರಡನೇದು ಕನ್ಸ್ಟ್ರಕ್ಷನ್ ಆಫ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಮೂರನೇದು ವರ್ಕಿಂಗ್ ಆಫ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ನಾಲ್ಕನೇದು ಅಡ್ವಾಂಟೇಜಸ್, ಐದನೇದು ಡಿಸ್ಅಡ್ವಾಂಟೇಜಸ್. ಇವತ್ತಿನ ಸೆಷನ್ನಲ್ಲಿ ನಾವು ಡಿಸೈಡ್ ಮಾಡಬೇಕಾದದ್ದು ಅಥವಾ ನೋಡಬೇಕಾದ ಅಥವಾ ಡಿಸ್ಕಸ್ ಮಾಡಬೇಕಾದ ವಿಷಯಗಳನ್ನ ಕಂಟೆಂಟ್ಸು ಇಷ್ಟಿದೆ. ಸೊ ನೆಕ್ಸ್ಟ್ ಸ್ಲೈಡ್ ಮಾಡೋಣ. ಇಂಟ್ರೊಡಕ್ಷನ್, ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಅಂದರೆ ಏನು? ಸೊ ನಾನು ಮೊದಲೇ ಹೇಳಿದೆ, ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಈಸ್ ಅನ್ ಇಂಪ್ರೂವ್ಡ್ ವರ್ಷನ್ ಆಫ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. Constant mesh gearbox, it was an improved version of a sliding mesh gearbox, whereas a synchromesh gearbox, it's an improved version of a constant mesh gearbox. So it's a manually operated transmission in which change of the gear takes place between the gears that are already revolving at the same speed. ಅಂದರೆ ಮೊದಲೆಲ್ಲ ಏನಾಗ್ತಾ ಇತ್ತು, ಡ್ರೈವ್ ಶಾಫ್ಟ್ ಒಂದು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇದ್ದರೆ ಆ ಡ್ರೈವ್ ಶಾಫ್ಟ್ ಮೇಲಿರೋಂಥ ಗೇರ್ ಇನ್ನೊಂದು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇತ್ತು. ಹಾಗಾಗಿ ಗೇರ್ ಶಿಫ್ಟಿಂಗು ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಸೊ ಆ ತೊಂದರೆನ ಹೋಗ್ಲಾಡಿಸ್ಲಿಕ್ಕೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಇಟ್ಸ್ ಮ್ಯಾನ್ಯುಯಲಿ ಆಪರೇಟೆಡ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಯಾಕಂದರೆ ಗೇರ್ ಚೇಂಜಿಂಗ್ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇರ್ತೀವಿ.
ಸೊ ಮ್ಯಾನ್ಯುವಲಾಗಿ ಗೇರ್ ಚೇಂಜ್ ಮಾಡಬೇಕಾದ್ರೆ ನಾವು ಏನು ಗೇರ್ ಚೇಂಜ್ ಮಾಡಬೇಕಾದ್ರೆ ಡ್ರೈವರ್ ಮತ್ತು ಡ್ರಿವನ್ ಅಥವಾ ಡ್ರಿವನ್ ಆ್ಯಂಡ್ ಡ್ರೈವರ್ನ ಸ್ಪೀಡ್ಸ್ನ ಈಕ್ವಲೈಸ್ ಮಾಡ್ತೀವಿ. ಯಾವಾಗ ಈಕ್ವಲೈಸ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಗೇರ್ ಶಿಫ್ಟಿಂಗ್ ಈಸಿ ಆಗುತ್ತೆ. ಸೊ ಅಂಥ ಒಂದು ಅರೇಂಜ್ಮೆಂಟ್ ಇರೋಂಥ ಒಂದು ಗೇರ್ ಬಾಕ್ಸ್ನ ಇಟ್ ಈಸ್ ಕಾಲ್ಡ್ ಎಸ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ಮತ್ತೆ ಹೋಗ್ತೀನಿ. ಸೊ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಇಸ್ ಅನ್ ಇಂಪ್ರೂವ್ಡ್ ವರ್ಷನ್ ಆಫ್ ಎ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. ಸೊ ಎರಡನೇದು it is a manually operated transmission in which change of gears takes place between the gears that are already revolving at the same speed. ಸೊ ಎರಡೂ ಗೇರ್ಗಳು ಒಂದೇ ಸ್ಪೀಡಲ್ಲಿ ರಿವಾಲ್ವ್ ಆಗ್ತಾ ಇದ್ದಾಗ ನಿಮಗೆ ಗೇರ್ ಶಿಫ್ಟಿಂಗ್ ಈಸಿ ಆಗುತ್ತೆ, ಸ್ಮೂತಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋದು, ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ತಂದರು. ಈ ಮೂರನೇ ಪಾಯಿಂಟು, ದ ಸಿಂಕ್ರನೈಸರ್ ಇನ್ ದಿಸ್ ಗೇರ್ ಬಾಕ್ಸ್ ಸ್ಟೆಬಿಲೈಸಸ್ ದ ಸ್ಪೀಡ್. ಸೊ ಅಂದರೆ ಸ್ಟೆಬಿಲೈಸ್ ಮಾಡೋದು ಅಂದರೆ ಡ್ರೈವರ್ ಮತ್ತು ಡ್ರಿವನ್ ಗೇರ್ಸ್ನ ಒಂದೇ ಸಮಕ್ಕೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಯಾವಾಗ ಒಂದೇ ಸ್ಪೀಡಿಗೆ ಪ್ರಯತ್ನ ಪಡ್ತದೋ ಗೇರ್ ಶಿಫ್ಟಿಂಗ್ ಈಸಿ ಆಗುತ್ತೆ. ಮುಂದಿನ ಪಾಯಿಂಟು, ದ ಸಿಂಕ್ರನೈಸರ್ ಇಸ್ ದಿಸ್ ಕೈಂಡ್ ಆಫ್ ಕ್ಲಚ್ ವಿಚ್ ಲೆಟ್ಸ್ ದ ಕಾಂಪೊನೆಂಟ್ಸ್ ಟರ್ನಿಂಗ್ ಅಟ್ ಡಿಫ್ರೆಂಟ್ ಸ್ಪೀಡ್ಸ್ ಟು ಸಿಂಕ್ರನೈಸ್ ದ ಸ್ಪೀಡ್ಸ್ ಕೋನ್ ಫ್ರಿಕ್ಷನ್ ಈಸ್ ಯೂಸ್ಡ್. ಸೊ ಇಲ್ಲಿ ಸಿಂಕ್ರನೈಸರ್ ಒಂದು ಅಡಿಷ್ನಲ್ ಡಿವೈಸ್. ಇದರ ಕೆಲಸ ಏನಂದರೆ ಡ್ರೈವರ್ ಮತ್ತು ಡ್ರಿವನ್ ಅಥವಾ ಡ್ರೈವರ್ ಕಾಂಪೊನೆಂಟ್ಸ್ನ ಸ್ಪೀಡ್ಸ್ನ ಈಕ್ವಲೈಸ್ ಮಾಡುತ್ತೆ. ಯಾವಾಗ ಸ್ಪೀಡ್ಸ್ ಈಕ್ವಲೈಸ್ ಆಗುತ್ತೋ ಗೇರ್ ಶಿಫ್ಟಿಂಗ್ ಸ್ಮೂತ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಸೊ ಇದಿಷ್ಟು ಕೆಲಸ ಮಾಡಲಿಕ್ಕೆ ನಾವು ಗೇರ್ ಬಾಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ. ಸೊ ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಅಡಿಷ್ನಲ್ ಒಂದು ಯೂನಿಟ್ ಬರುತ್ತೆ, ಸಿಂಕ್ರನೈಸರ್ ಯೂನಿಟ್ ಅಂತ ಕರಿತೀವಿ. ಆ ಸಿಂಕ್ರನೈಸರ್ ಯೂನಿಟ್ನ ಕೆಲಸ ಏನಂದರೆ ಟು ಈಕ್ವಲೈಸ್ ದ ಸ್ಪೀಡ್ಸ್ ಆಫ್ ಡ್ರಿವನ್ ಆ್ಯಂಡ್ ಡ್ರೈವರ್. ಸೊ ಹಾಗೆ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಗೇರ್ ಶಿಫ್ಟಿಂಗು ಸ್ಮೂತ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಆಫ್ ಎ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸೊ ತಾವು ಅವೆಲ್ಲರೂ ಚಿತ್ರ ನೋಡ್ತಾ ಇದ್ದೀರಾ. ಸೊ ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಕೂಡ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸಲ್ಲಿದ್ದ ಥರನೇ ಗೇರ್ಗಳ ಅರೇಂಜ್ಮೆಂಟ್ ಇದೆ. ಇಲ್ಲೂ ಕೂಡ ಕ್ಲಚ್ ಶಾಫ್ಟ್ ಅಥವಾ ಇನ್ಪುಟ್ ಶಾಫ್ಟ್ ಇದೆ, ಲೇ ಶಾಫ್ಟ್ ಅಥವಾ ಕೌಂಟರ್ ಗೇರ್ ಶಾಫ್ಟ್ ಇದೆ, ಮೇನ್ ಶಾಫ್ಟ್ ಅಥವಾ ಔಟ್ಪುಟ್ ಶಾಫ್ಟ್ ಇದೆ. ಮತ್ತೆ ವಾಪಸ್ ಹೇಳ್ತೀನಿ, ದಿಸ್ ಟೈಪ್ ಆಫ್ ಗೇರ್ ಬಾಕ್ಸ್ ಆಲ್ಸೋ ಕನ್ಸಿಸ್ಟ್ ಆಫ್ ಬೇಸಿಕ್ 3 shafts. One is a clutch shaft or input shaft, second one is lay shaft or counter gear shaft, third one is main shaft or output shaft. So in this case also, the gears on the main shaft are in constant mesh with the gears on the lay shaft. The gears of the main shaft are in constant mesh with the corresponding gears on the lay shaft. The gears on the lay shaft are fixed to it and they rotate with the shaft. The gears on the main shaft are fixed to it and they rotate with the main shaft. But the gears on the main shaft are placed on the bearings. The gears on the main shaft are placed on the bearings and they are free to rotate. The gears of the main shaft are free to rotate. Although they are in constant mesh with the gears on the lay shaft, whenever the lay shaft gear rotates, the main shaft gears also rotate. But since they are free to rotate, they will not affect the motion of the shaft until and otherwise it is engaged or connected to the main shaft. So in this case, you can observe these are the synchronizer units. These are the gears on the main shaft. These are the 1, 2, 3. These are the gears on the main shaft and these are the synchronizer units. So you can observe there is a bearing over here. The gear is not directly connected to the main shaft, but the synchronizer hub sits on the main shaft splines and it can be slid left to the left or to the right depending upon the type of gear engagement. So in this case, you can see the exploded view of a synchromesh unit. It is also called as a synchronizer. This is the gear. This is the gear on the main shaft. This is also gear on the main shaft. This is a synchronizer hub. On the synchronizer hub, sliding sleeve will sit. On the synchronizer hub, sliding wheel will sit. On either side of the synchronizer hub, there are synchronizer rings. Synchronizer rings are brass rings. ಮತ್ತೆ ಹೇಳ್ತೀನಿ, ಇದೊಂದು ಎಕ್ಸ್ಪ್ಲೋಡೆಡ್ ವ್ಯೂ ಆಫ್ ಎ ಸಿಂಕ್ರೋಮೆಶ್ ಯೂನಿಟ್ ಅಂತ ಕರಿತೀನಿ. ಸೊ ಇಲ್ಲಿ ಎಡಗಡೆಗೂ ಒಂದು ಗೇರ್ ಇದೆ ಮತ್ತು ಬಲಗಡೆಗೂ ಒಂದು ಗೇರ್ ಇದೆ.
ಇಲ್ಲಿ ಮಧ್ಯಕ್ಕೆ ಬಂದರೆ ಈ ಪಿಂಕ್ ಬಣ್ಣದಲ್ಲಿರೋಂಥದ್ದು, ಮಧ್ಯಕ್ಕೆ ಬಂದರೆ ಪಿಂಕ್ ಬಣ್ಣದಲ್ಲಿರೋಂಥದ್ದನ್ನು ಸಿಂಕ್ರನೈಸರ್ ಹಬ್ ಅಂತ ಕರಿತೀವಿ. ಈ ಸಿಂಕ್ರನೈಸರ್ ಹಬ್ ಮೇಲೆ ನಮಗೆ ಸ್ಲೈಡಿಂಗ್ ಸ್ಲೀವ್ ಇದೆ. ಸೊ ಸ್ಲೈಡಿಂಗ್ ಸ್ಲೀವ್ಗೆ ಇಂಟರ್ನಲ್ ಟೀತ್ ಇದೆ, ಸಿಂಕ್ರನೈಸರ್ ಹಬ್ಗೆ ಎಕ್ಸ್ಟರ್ನಲ್ ಟೀತ್ಸ್ ಇದೆ. ಮತ್ತು ಇಂಟರ್ನಲ್ ಟೀತ್ಸು ಇದು ಮೇನ್ ಶಾಫ್ಟ್ ಮೇಲೆ ಕೂತ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮತ್ತೆ ತೋರಿಸ್ತಾ ಇದ್ದೀನಿ. ಈ ಸಿಂಕ್ರನೈಸರ್ ಹಬ್ ಏನಿದೆಯಲ್ಲ ಇದರೊಳಗಡೆ ಸ್ಪ್ಲೈನ್ಸು ಮೇನ್ ಶಾಫ್ಟ್ ಮೇಲೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಮಾಡುತ್ತೆ. ಸೊ ಸಿಂಕ್ರನೈಸರ್ ರಿಂಗ್ಸು ಹಬ್ನ ಈ ಕಡೆ ಒಂದು, ಎಡಗಡೆಗೊಂದು ಮತ್ತು ಬಲಗಡೆಗೊಂದು, ಎರಡೂ ಕಡೆಗೆ ಕೂತ್ಕೊಳ್ಳುತ್ತೆ. ಸಿಂಕ್ರನೈಸರ್ ರಿಂಗ್ಸು ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆ ಇರುತ್ತೆ. ನೆಕ್ಸ್ಟು ಕ್ಲಚ್ ಗೇರ್ ವಿತ್ ಕೋನ್ ಅಂತ ಕರಿತೀವಿ. ಕ್ಲಚ್ ಗೇರ್ ವಿತ್ ಅಂದರೆ ಇದು ಸಿಂಕ್ರನೈಸರ್ ಕ್ಲಚ್, ಇದು ಟ್ರಾನ್ಸ್ಮಿಷನ್ ಕ್ಲಚ್ ಅಲ್ಲ, ಇದು ಸಿಂಕ್ರನೈಸರ್ ಕ್ಲಚ್ಚು. ಈ ಸಿಂಕ್ರನೈಸರ್ ಕ್ಲಚ್ ಕೂಡ ಇದರ ಜೊತೆಗೆ ಇರುತ್ತೆ. ಸೊ ಇದನ್ನು ಎಕ್ಸ್ಪ್ಲೋರ್ಡ್ ವ್ಯೂ ಅಂತ ಕರಿತೀವಿ. ಇದರಲ್ಲಿರೋಂಥ ಭಾಗಗಳು. ಸೊ ಈ ಏನಿದೆ ಸ್ಟ್ರಟ್ ಡಿಟೆಂಟ್ ಅಂತ ಏನು ಕರಿತೀವಿ, ಒಂದು ಲಾಕಿಂಗ್ ಅರೇಂಜ್ಮೆಂಟ್ ಇದು. ಇದು ಬಂದ್ಬಿಟ್ಟು ಒಂದು ಗೇರು ಆಕ್ಸಿಡೆಂಟಲ್ ಸ್ಲಿಪ್ ಆಗ್ದಂಗೆ ಇರೋದಕ್ಕೆ ಒಂದು ಲಾಕಿಂಗ್ ಅರೇಂಜ್ಮೆಂಟು. ಸೊ ಇದು ದೀಸ್ ಆರ್ ದ ಪಾರ್ಟ್ಸ್ ಆಫ್ ಎ ಸಿಂಕ್ರನೈಸರ್. ದೀಸ್ ಆರ್ ಇಷ್ಟೂ ಭಾಗಗಳು ಸಿಂಕ್ರನೈಸರ್ನ ಭಾಗಗಳು. ಮತ್ತೆ ಹೇಳ್ತೀನಿ, ದ ಪಾರ್ಟ್ಸ್ ಆಫ್ ದ ಸಿಂಕ್ರನೈಸರ್ ಆರ್ ಕ್ಲಚ್ ಗೇರ್ ವಿತ್ ಅ ಕೋನ್, ಸಿಂಕ್ರನೈಸರ್ ರಿಂಗ್, ಔಟ್ಪುಟ್ ಶಾಫ್ಟ್, ಸಿಂಕ್ರನೈಸರ್ ಹಬ್, sliding sleeve, synchronizer hub, clutch gear with a cone and a gear wheel. So the gear wheel will be sitting on the main shaft, but it will not affect the motion of the shaft since they are mounted on bearings. ಸೊ ಈ ಎರಡೂ ವೀಲು ಮೇನ್ ಶಾಫ್ಟ್ ಮೇಲೆ ಮೌಂಟ್ ಆಗಿದ್ರು ಆ ಮೇನ್ ಶಾಫ್ಟ್ ಜೊತೆಗೆ ತಿರುಗಲ್ಲ. ಯಾಕೆ ಅಂದರೆ ಅವೆರಡು ಬೇರಿಂಗ್ಸ್ ಮೇಲೆ ಇರುತ್ತೆ, ಕನೆಕ್ಷನ್ ಇರಲ್ಲ. ಸೊ ಈ ಮಧ್ಯದಲ್ಲಿ ಸಿಂಕ್ರನೈಸರ್ ಹಬ್ ಅಂತ ಏನು ಕರಿತೀವಿ, ಈ ಸಿಂಕ್ರನೈಸರ್ ಹಬ್ ಒಳಗಡೆ ಇರೋಂಥ ಸ್ಪ್ಲೈನ್ಸು ಗೇರ್ ಬಾಕ್ಸ್ ಶಾಫ್ಟ್ನ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಕೂತ್ಕೊಂಡಿರುತ್ತೆ. ದ ಸ್ಪ್ಲೈನ್ಸ್ ವಿಚ್ ಆರ್ ಇನ್ಸೈಡ್ ದ ಹಬ್ ವಿಲ್ ಸಿಟ್ ಆನ್ ದ ಸ್ಪ್ಲೈನ್ಸ್ ಆಫ್ ದ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಆಫ್ ದ ಮೇನ್ ಶಾಫ್ಟ್. So other components are synchronizer rings are there on the either side, sliding sleeve and clutch gear which is also on either side of the unit. So these things will help to synchronize the speeds of driven and driver. Synchronize the speeds of driven and driver which makes gear shifting easier. ಸೊ ಇಲ್ಲಿ ನಮ್ಮ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಈ ಪಿಂಕ್ ಕಲರ್ ಏನಿದೆ ಇದು ಸಿಂಕ್ರನೈಸರ್ ಹಬ್ ಅಂತ ಕರಿತೀವಿ. ಸಿಂಕ್ರನೈಸರ್ ಹಬ್ನ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಸ್ಲೈಡಿಂಗ್ ಸ್ಲೀವ್ ಕೂತ್ಕೊಳ್ಳುತ್ತೆ. ಸಿಂಕ್ರನೈಸರ್ನ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಸ್ಲೈಡಿಂಗ್ ಸ್ಲೀವ್ ಕೂತ್ಕೊಳ್ಳುತ್ತೆ. ಸೊ ಅದರ ಸಿಂಕ್ರನೈಸರ್ ಹಬ್ನ ಇನ್ನರ್ ಸ್ಪ್ಲೈನ್ಸ್ ಅಂತ ಏನಿದೆ ಅದು ಔಟ್ಪುಟ್ ಶಾಫ್ಟ್ನ ಸ್ಪ್ಲೈನ್ಸ್ ಮೇಲೆ ಕೂತಿರುತ್ತೆ. ಇದರ ಜೊತೆಗೆ ಸಿಂಕ್ರನೈಸರ್ ರಿಂಗ್ಸ್, ಆ ಕಡೆ ಈ ಕಡೆ ಸಿಂಕ್ರನೈಸರ್ ರಿಂಗ್ಸ್ ಇರುತ್ತೆ, ಆ ಕಡೆ ಈ ಕಡೆ ಕ್ಲಚ್ ಗೇರ್ ವಿತ್ ಕೋನ್ ಇರುತ್ತೆ. ಸೊ ಇದಿಷ್ಟು ಯೂನಿಟ್ನ ಇಟ್ ಈಸ್ ಕಾಲ್ಡ್ ಎಸ್ ಎ ಸಿಂಕ್ರನೈಸರ್ ಯೂನಿಟ್ ಅಥವಾ ಸಿಂಕ್ರೋಮೆಶ್ ಯೂನಿಟ್ ಅಂತ ಕರಿತೀವಿ. ಸಿಂಕ್ರೋಮೆಶ್ ಯೂನಿಟ್ ಅಂತ ಕರಿತೀವಿ. ಈ ಸಿಂಕ್ರನೈಸರ್ ರಿಂಗ್ಸ್ ಏನಿದೆ ದೇ ಆರ್ ಮೇಡ್ ಆಫ್ ಬ್ರಾಸ್. ಸೊ ಇಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತಾರೆ. ದಿಸ್ ಟೈಪ್ ಆಫ್ ಗೇರ್ ಬಾಕ್ಸ್ ಇಸ್ ಸಿಮಿಲರ್ ಟು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಇನ್ ದಟ್ all the gears of the main shaft are in constant mesh with the corresponding gears on the lay shaft. The gear on the lay shaft are fixed to it, while those on the main shaft are free to rotate on the same. There is a synchronizer along with the dog clutch which synchronizes the speed of driving and driven members before shifting of gears. This action makes gear shifting easier. ಸೊ ಇದಿಷ್ಟು ಕನ್ಸ್ಟ್ರಕ್ಷನ್ ಆಫ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಕಿಂಗ್ ನೋಡೋಣ. ಇದು ಕೆಲಸ ಯಾವ ಥರ ಮಾಡುತ್ತೆ ಅಥವಾ ಸಿಂಕ್ರೋಮೆಶ್ ಯೂನಿಟು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಸಿಂಕ್ರೋಮೆಶ್ನ ಯೂನಿಟ್ನ ಭಾಗಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಎ ಇಸ್ ದ ಎಂಜಿನ್ ಶಾಫ್ಟ್ ಅಂತ ಕರೀತಾರೆ. ಸೊ ಇಲ್ಲಿರೋದನ್ನು ಕ್ಲಚ್ ಶಾಫ್ಟ್ ಅಂತ ಏನು ಕರಿತೀವಿ ಅದನ್ನು ಎಂಜಿನ್ ಶಾಫ್ಟ್ ಅಂತ ಕರಿತೀವಿ. ಬಿ ಆ್ಯಂಡ್ ಸಿ ಅಂತ ಕರಿತೀವಿ. ಇದು ಬಿ, ಇದು ಸಿ. ಬಿ ಆ್ಯಂಡ್ ಸಿ ಆರ್ ಫ್ರೀ ಆನ್ ದ ಮೇನ್ ಶಾಫ್ಟ್. ನಾನು ಮೊದಲೇ ಹೇಳಿದ್ದೆ ಅದನ್ನು ಬೇರಿಂಗ್ ಮೇಲೆ ಇಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೆ ಬಿ ಗೇರು ಮೇನ್ ಶಾಫ್ಟ್ನ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿರಲ್ಲ, ಸಿ ಗೇರು ಕೂಡ ಮೇನ್ ಶಾಫ್ಟ್ನ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಬಟ್ ದೇ ಆರ್ ಮೆಶ್ಡ್ ವಿತ್ ದ ಕರೆಸ್ಪಾಂಡಿಂಗ್ ಗೇರ್ಸ್ ಆನ್ ದ ಲೇ ಶಾಫ್ಟ್. ಬಿ ಮತ್ತು ಸಿ ಗೇರ್ಸ್ ಏನಿದೆ ಮೇನ್ ಶಾಫ್ಟ್ ಮೇಲೆ, ಆ ಗೇರ್ಸು ಲೇ ಶಾಫ್ಟ್ ಮೇಲೆ ಅಂತ ಕರೆಸ್ಪಾಂಡಿಂಗ್ ಗೇರ್ಸ್ ಮೇಲೆ ಮೆಶ್ ಆಗಿದೆ.
ಸೊ ಹಾಗಾಗಿ ಆಲ್ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆಸ್ ವೆಲ್ ಆಸ್ ದ ಶಾಫ್ಟ್ ಕಂಟಿನ್ಯೂಸ್ ಟು ರೊಟೇಟ್ ಆಸ್ ಲಾಂಗ್ ಆಸ್ ಶಾಫ್ಟ್ ಎ ಈಸ್ ರೊಟೇಟಿಂಗ್. ಶಾಫ್ಟ್ ಎ ರೊಟೇಟ್ ಆಗ್ತಾ ಇದೆ ಅಂದರೆ ಆಟೋಮೆಟಿಕ್ ಆಗಿ ಲೇ ಶಾಫ್ಟ್ ಗೇರ್ಸು ರೊಟೇಟ್ ಆಗ್ತಾ ಇರುತ್ತೆ, ಮೈನ್ ಶಾಫ್ಟ್ ಮೇಲಿರೋಂಥ ಗೇರ್ಸ್ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಸೊ F1 ಆ್ಯಂಡ್ F2 ಅಂತ ಕರಿತೀವಿ. ಸೊ F1 F2 ಇಲ್ಲಿದೆ. ದೀಸ್ ಆರ್ ಕಾಲ್ಡ್ ಆಸ್ ಫ್ರಿಕ್ಷನಲ್ ಮೆಂಬರ್ಸ್. F1 ಆ್ಯಂಡ್ F2 ಆರ್ ಕಾಲ್ಡ್ ಆಸ್ ಫ್ರಿಕ್ಷನಲ್ ಮೆಂಬರ್ಸ್. ದೇ ಆರ್ ಫ್ರೀ ಟು ಸ್ಲೈಡ್ ಆನ್ ದ ಸ್ಪ್ಲೈನ್ಸ್ ಆಫ್ ದ ಮೈನ್ ಶಾಫ್ಟ್ ಅಂತ ಕರಿತಾನೆ. ಸೊ ಈಗ ಏನು F1 F2 ಇದೆಯಲ್ಲ, ಈ F1 ಮತ್ತು F2 ಇದೆಯಲ್ಲ, ಈ F1 F2 ದೇ ಆರ್ ಫ್ರೀ ಟು ಸ್ಲೈಡ್ ಆನ್ ದ ಮೈನ್ ಶಾಫ್ಟ್ ಸ್ಪ್ಲೈನ್ಸ್ ಅಂತ ಕರಿತೀವಿ. ಸೊ ಈಗ ವರ್ಕಿಂಗ್ ನೋಡಿದರೆ ನಾವೀಗ ಒಂದು ಡೈರೆಕ್ಟ್ ಗೇರ್ ಎಂಗೇಜ್ಮೆಂಟ್ ನೋಡೋಣ. ಅಂದರೆ ಏನಾಗುತ್ತೆ, ಫಾರ್ ಡೈರೆಕ್ಟ್ ಗೇರ್ ಮೆಂಬರ್ G1 and hence F1 is slid towards the left till it comes with M1 and M2. Rub, friction makes their speeds equal. Further pushing of the member G1 to the left causes it to override the balls and get engaged with the dogs of the K1 ಅಂತ ಕರೀತಾರೆ. ಸೊ ಇಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಿಷ್ಟೇ. ಸೊ ಈ ಭಾಗನ ಹಬ್ ಅಂತ ಕರಿತಾ ಇದ್ವಿ, ಸಿಂಕ್ರನೈಸರ್ ಹಬ್ ಅಂತ ಕರಿತಾ ಇದ್ವಿ. ಇಲ್ಲಿ ಸಿಂಕ್ರನೈಸರ್ ಕೋನ್ ಅಂತ ಕರಿತೀವಿ, ಇದು ಸ್ಲೀವ್. ಮೊದಲು ಹಬ್ನ ನಾವು ಎಡಗಡೆಗೆ ತಂದಾಗ ಇವೆರಡೂ ಪಾಯಿಂಟ್ಸ್ ಅಥವಾ ಇವೆರಡೂ ಸರ್ಫೇಸಸ್ಸು ಮ್ಯಾಚ್ ಆಗುತ್ತೆ ಅಥವಾ ಫ್ರಿಕ್ಷನಲ್ ಕಾಂಟ್ಯಾಕ್ಟ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೆ. ಯಾವಾಗ ಫ್ರಿಕ್ಷನಲ್ ಕಾಂಟ್ಯಾಕ್ಟ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೋ, ಬಿಕಾಸ್ ಆಫ್ ದ ಫ್ರಿಕ್ಷನಲ್ ಕಾಂಟ್ಯಾಕ್ಟ್ ದೀಸ್ ಟು ಯೂನಿಟ್ಸ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಅಟ್ ಸೇಮ್ ಸ್ಪೀಡ್. ಸೊ ಇದು ಯಾವಾಗ ಎರಡೂ ಒಂದೇ ಸ್ಪೀಡಲ್ಲಿ ತಿರುಗುತ್ತೋ ಆಟೋಮೆಟಿಕ್ಕಾಗಿ ಈ ಸ್ಲೀವ್ನ ಮುಂದಕ್ಕೆ ತಳ್ಳಿದಾಗ ಇಲ್ಲಿ ಬಂದು K1 ಮೇಲೆ ಲಾಕ್ ಆಗುತ್ತೆ, S1 ಮತ್ತು K1 ಲಾಕ್ ಆಗುತ್ತೆ. ಈಗ ಪವರ್ ಟ್ರಾನ್ಸ್ಮಿಷನು ಶಾಫ್ಟ್ ಎ ಇಂದ ಗೇರ್ ಬಿಗೆ ಬಂತು, ಗೇರ್ ಬಿ ಇಂದ ಹಬ್ ಮುಖಾಂತರ ಇಟ್ ಈಸ್ ಗೋಯಿಂಗ್ ಟು ದ ಮೇನ್ ಶಾಫ್ಟ್. ಮತ್ತೆ ವಾಪಸ್ ಹೇಳ್ತೀನಿ, ಶಾಫ್ಟ್ ಎ ಇಂದ ಗೇರ್ ಬಿಗೆ ಬಂತು, ಗೇರ್ ಬಿ ಇಂದ ಇಲ್ಲಿ ನಾವು ಲಾಕ್ ಮಾಡೋದ್ರಿಂದ ಹಬ್ನ ತಗೊಂಬಂದು ಇಲ್ಲಿ ಲಾಕ್ ಮಾಡೋದ್ರಿಂದ ಗೇರ್ ಬಿ ಇಂದ ಹಬ್ ಬಂದು ಹಬ್ನ ಮುಖಾಂತರ ಮೇನ್ ಶಾಫ್ಟ್ಗೆ ಹೋಗುತ್ತೆ. ಸೊ ಈ ಥರ ವರ್ಕ್ ಆಗೋದನ್ನು ಸಿಂಕ್ರೋಮೆಶ್ ಯೂನಿಟ್ ಅಂತ ಕರಿತೀನಿ. ಸಿಂಕ್ರೋಮನೈಸರ್ಸ್ ಅಂದರೆ ಇವೆರಡು ಫ್ರಿಕ್ಷನಲ್ ಸರ್ಫೇಸಸ್ಸು ಕಾಂಟ್ಯಾಕ್ಟ್ ಆಗಿದ ತಕ್ಷಣ ಗೇರು ಮತ್ತು ಹಬ್ಬು ಒಟ್ಟಿಗೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ಫ್ರಿಕ್ಷನಲ್ ಕಾಂಟ್ಯಾಕ್ಟ್. ಸೊ ಆಗ ಸ್ಪೀಡ್ಸ್ ಎರಡರದ್ದು ಈಕ್ವಲ್ ಆಗುತ್ತೆ. ಸೊ ಪುಷಿಂಗ್ ದ ಸ್ಲೀವ್ S1 ವಿಲ್ ರಿಸಲ್ಟ್ ಇನ್ ಕಂಪ್ಲೀಟ್ ಎಂಗೇಜ್ಮೆಂಟ್ ಆಫ್ ಗೇರ್ಸ್. ಸೊ ಈ ಥರ ವರ್ಕ್ ಆಗೋದನ್ನು ಇಟ್ ಈಸ್ ಕಾಲ್ಡ್ ಎಸ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಒಂದು ನೋಡ್ಬೋದು, ಇಲ್ಲೊಂದು ಲಾಕಿಂಗ್ ಅರೇಂಜ್ಮೆಂಟ್ ಇದೆ. ಈ ಲಾಕಿಂಗ್ ಅರೇಂಜ್ಮೆಂಟ್ ಮೊದಲೇ ಹೇಳಿದೆ, ಆಕ್ಸಿಡೆಂಟಲ್ ಶಿಫ್ಟಿಂಗ್ ಆಫ್ ಗೇರ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಒಂದು ಲಾಕಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಈ ಲಾಕಿಂಗ್ ಅರೇಂಜ್ಮೆಂಟು ನಾವೇ ಪುಷ್ ಮಾಡೋ ತನಕ ಗೇರ್ ಚೇಂಜ್ ಆಗೋಕ್ಕೆ ಅಥವಾ ಸ್ಲೀವ್ ಮೂವ್ ಆಗೋಕ್ಕೆ ಬಿಡಲ್ಲ. ನಾವು ಪುಷ್ ಮಾಡಿದಾಗತ್ತೆ ಸ್ಲೀವ್ ಮೂವ್ ಆಗುತ್ತೆ, ಲಾಕ್ ಆಗುತ್ತೆ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ. In the sketch, you can observe shaft A is connected to B, gear B. So the gear B is free to rotate on the main shaft. In order to transmit the power from gear B to main shaft, the dog clutch or the synchromesh unit is moved to the left. When it is moved to the left, first the cone surfaces will make contact. Because of the frictional contact, the speeds of the gear and the hub gets equalized. When they get equalized, further pushing of the sleeve S1 will result in shifting of or changing of the gears. To change the gear, the sleeve is brought out of the mesh. To change the gear, the sleeve is brought out of the mesh. Then it is brought to the right side. Now these two frictional members get contacted. Because of the frictional contact, these two members will start rotating at the same speed. Now the sleeve S1 is pushed to the right to get locked with the T1. So K1. So because of this action, this power or from the C, it gets through the hub and goes to the main shaft, to the output shaft. So this is called as a working of a synchromesh gearbox. So advantages of synchromesh gearbox. So in the case of a synchromesh gearbox, the following are the advantages. 1. Smooth and noise-free shifting of gears, which is most suitable for the cars.
ಸೊ ಸ್ಮೂತಾಗಿ ಗೇರ್ಗಳನ್ನ ಶಿಫ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿಯ ನಾಯ್ಸ್ ಇರಲ್ಲ ಅಥವಾ ಶಬ್ದರಹಿತವಾಗಿ ಗೇರ್ಸ್ ಶಿಫ್ಟ್ ಆಗುತ್ತೆ. ಸೊ ಕಾರ್ಗಳಿಗೆ ಇದು ಮೋಸ್ಟ್ ಸೂಟಬಲ್ ಅಂತ ಕರಿತೀವಿ. ಎರಡನೇದಾಗಿ ನೋ ಲಾಸ್ ಆಫ್ ಟಾರ್ಕ್ ಟ್ರಾನ್ಸ್ಮಿಷನ್ ಫ್ರಮ್ ದ ಎಂಜಿನ್ ಟು ದ ಡ್ರೈವಿಂಗ್ ಗೇರ್ಸ್ ಡ್ಯೂರಿಂಗ್ ಗೇರ್ ಶಿಫ್ಟ್. ನಾವು ಆ ಗ್ಯಾಪ್ ಅಥವಾ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಆ ಗ್ಯಾಪ್ ಏನು ಕೊಡ್ತೀವಿ ಅಲ್ಲಿ ಎಷ್ಟೋ ಸಲ ಟಾರ್ಕ್ ಲಾಸ್ ಆಗೋಂಥ ಅವಕಾಶ ಇರ್ತಾ ಇತ್ತು. ಯಾಕಂದರೆ ಸ್ಪೀಡ್ಸ್ ಈಕ್ವಲೈಸ್ ಆಗ್ತಾ ಇರಲಿಲ್ಲ, ಗೇರ್ ಸರಿಯಾಗಿ ಚೇಂಜ್ ಆಗ್ತಾ ಇರಲಿಲ್ಲ. ಈ ಎಲ್ಲ ಉದ್ದೇಶಗಳಿಂದ ಅದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಬಟ್ ಈಗ ಸಿಂಕ್ರೋಮೆಶ್ ಯೂನಿಟಲ್ಲಿ ಫ್ರಿಕ್ಷನಲ್ ಮೆಂಬರ್ಸ್ ಫಸ್ಟ್ ಬಂದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಪವರ್ನ ಟ್ರಾನ್ಸ್ಮಿಟ್ ಮಾಡೋದ್ರಿಂದ ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನೋ ಲಾಸ್ ಆಫ್ ಟಾರ್ಕ್ ಟ್ರಾನ್ಸ್ಮಿಷನ್ ಫ್ರಮ್ ದ ಎಂಜಿನ್ ಟು ದ ಡ್ರೈವಿಂಗ್ ಗೇರ್ಸ್ ಡ್ಯೂರಿಂಗ್ ಗೇರ್ ಶಿಫ್ಟ್. ಆಮೇಲೆ ಅಫ್ಕೋರ್ಸ್ ಡಬಲ್ ಡಿ ಕ್ಲಚಿಂಗ್ ಅಂತೂ ಈ ಗೇರ್ ಬಾಕ್ಸಲ್ಲಿ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಸಿಂಕ್ರೊನೈಸರ್ಸ್ ಸ್ಪೀಡ್ಸ್ ಈಕ್ವಲ್ ಮಾಡಿ ಶಿಫ್ಟ್ ಮಾಡೋದ್ರಿಂದ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಡಬಲ್ ಡಿ ಕ್ಲಚಿಂಗ್ ಇನ್ ದಿಸ್ ಟೈಪ್ ಆಫ್ ಗೇರ್ ಬಾಕ್ಸ್. ವೈಬ್ರೇಷನ್ಸ್ ಆರ್ ವೆರಿ ಲೆಸ್. ಕ್ವಿಕ್ ಶಿಫ್ಟಿಂಗ್ ಆಫ್ ಗೇರ್ಸ್ ವಿತೌಟ್ ದ ರಿಸ್ಕ್ ಆಫ್ ಡ್ಯಾಮೇಜಿಂಗ್ ಗೇರ್ಸ್. ಗೇರ್ಸ್ನ ಬೇಗ ಶಿಫ್ಟ್ ಮಾಡ್ಬೋದು, ಡ್ಯಾಮೇಜ್ ಆಗದೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಡ್ವಾಂಟೇಜಸ್ನ ಮತ್ತೊಮ್ಮೆ ನಾನು ನೋಡೋಣ. ಸ್ಮೂತ್ ಆ್ಯಂಡ್ ನಾಯ್ಸ್ ಫ್ರೀ ಶಿಫ್ಟಿಂಗ್ ಆಫ್ ಗೇರ್ಸ್ ವಿಚ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಕಾರ್ಸ್. ಎರಡನೇದು ನೋ ಲಾಸ್ ಆಫ್ ಟಾರ್ಕ್ ಟ್ರಾನ್ಸ್ಮಿಷನ್ ಫ್ರಮ್ ದ ಎಂಜಿನ್ ಟು ದ ಡ್ರೈವಿಂಗ್ ಗೇರ್ಸ್ ಡ್ಯೂರಿಂಗ್ ಗೇರ್ ಶಿಫ್ಟ್. ಮೂರನೇದು ಡಬಲ್ ಡಿ ಕ್ಲಚಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಅಂದರೆ ಎರಡೆರಡು ಸಲ ಕ್ಲಚ್ ಆಪ್ರೇಟ್ ಮಾಡಿ ನಾವು ಏನು ಗೇರ್ ಚೇಂಜ್ ಮಾಡ್ತಾ ಇದ್ವಿ ಆ ಪ್ರೊಸೀಜರ್ನ ಅವಶ್ಯಕತೆ ಬರಲ್ಲ. ಕಡಿಮೆ ವೈಬ್ರೇಷನ್, ಲೆಸ್ ವೈಬ್ರೇಷನ್. ಮೂರನೇದು ಕ್ವಿಕ್ ಶಿಫ್ಟಿಂಗ್ ಆಫ್ ಗೇರ್ಸ್ ವಿತೌಟ್ ದ ರಿಸ್ಕ್ ಆಫ್ ಡ್ಯಾಮೇಜಿಂಗ್ ಗೇರ್ಸ್. ಸೊ ಇದೆಲ್ಲ ದೀಸ್ ಆರ್ ಕಾಲ್ಡ್ ಎಸ್ ಅಡ್ವಾಂಟೇಜಸ್ ಆಫ್ ಎ ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ಡಿಸ್ಅಡ್ವಾಂಟೇಜಸ್ ನೋಡೋಣ. ಹೈಯರ್ ಇನಿಷಿಯಲ್ ಕಾಸ್ಟ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ನಂಬರ್ ಆಫ್ ಪಾರ್ಟ್ಸ್. ಇದರಲ್ಲಿ ಪಾರ್ಟ್ಸ್ ಅಥವಾ ಭಾಗಗಳು ಹೆಚ್ಚಾಗೋದ್ರಿಂದ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಆಫ್ ಗೇರ್ ಮೇಕ್ ಈಸಿಲಿ ಪ್ರೋನ್ ಟು ಡ್ಯಾಮೇಜ್. ಅದು ಸರಿಯಾಗಿ ಆಪ್ರೇಟ್ ಮಾಡದೇ ಇದ್ದರೆ ಸೊ ಒಳಗಡೆ ಇರೋಂಥ ಕಾಂಪೋನೆಂಟ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಮತ್ತಿಗೆ ಹೆಚ್ಚಿಗೆ ಲೋಡ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. I'll repeat. Higher initial cost because of the increased number of parts. ಎರಡನೇದು ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಆಫ್ ಗೇರ್ ಮೇ ಈಸಿಲಿ ಪ್ರೋನ್ ಟು ಡ್ಯಾಮೇಜ್. ಮೂರನೇದು ಕೆನಾಟ್ ಹ್ಯಾಂಡಲ್ ಹೈಯರ್ ಲೋಡ್ಸ್. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎ ವಾಟ್ ಯು ಕಾಲ್ ಇಟ್ ಆಸ್ ಎ ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ಸೊ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ಈಗಾಗಲೇ ನಾವೇನು ಕಲ್ತಿದ್ದೀವಿ ಈ ಕ್ಲಾಸಲ್ಲಿ ಅದನ್ನು ಪುನರಾವರ್ತಿಸೋಣ. ಸೊ ಇಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಇಂಟ್ರೊಡಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಗೇರ್ ಬಾಕ್ಸು, ಸಿಂಕ್ರೋಮೆಶ್ ಗೇರ್ ಬಾಕ್ಸು ಇಟ್ಸ್ ಅನ್ ಇಂಪ್ರೂವ್ಡ್ ವರ್ಷನ್ ಆಫ್ ಕಾನ್ಸ್ಟೆಂಟ್ ಮೆಶ್ ಟೈಪ್ ಆಫ್ ಗೇರ್ ಬಾಕ್ಸ್ ಅಂತ ಹೇಳಿದೆ. ಸೊ ಇದರಲ್ಲಿ ಚೇಂಜಿಂಗ್ ಆಫ್ ಗೇರ್ಸ್ ಅಂತ ಏನು ಕರಿತೀವಿ, ಇಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಗೇರ್ಸ್ ದಟ್ ಆರ್ ಆಲ್ರೆಡಿ ರಿವಾಲ್ವಿಂಗ್ ಅಟ್ ದ ಸೇಮ್ ಸ್ಪೀಡ್. ಅಂದರೆ ಗೇರ್ಸ್ ಚೇಂಜ್ ಆಗಬೇಕಾದ್ರೇ ಅವೆರಡನ್ನೂ ಒಂದೇ ಸ್ಪೀಡ್ಗೆ ಅಥವಾ ಒಂದೇ ಸ್ಪೀಡ್ಗೆ ತಂದಿರ್ತೀವಿ. ಸೊ ಹಾಗಾಗಿ ಗೇರ್ ಶಿಫ್ಟಿಂಗ್ ಈಸಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ change of gears takes place between the gears that are already revolving at the same speed. ಮೂರನೇದು the synchronizer in this gearbox stabilizes the speed. ಸೊ ಇಲ್ಲಿ ಡ್ರಿವನ್ ಮತ್ತು ಡ್ರೈವರ್ ಮೆಂಬರ್ನ ಸ್ಪೀಡ್ಸ್ನ ಈಕ್ವಲೈಸ್ ಮಾಡುತ್ತೆ. ಸೊ ಈಕ್ವಲೈಸ್ ಮಾಡಿದಾಗ ಸ್ಮೂತ್ ಗೇರ್ ಶಿಫ್ಟಿಂಗ್ ಆಗುತ್ತೆ. ಸೊ ಸಿಂಕ್ರನೈಸರ್ ಅಂತ ಏನು ಕರಿತೀವಿ, ಇಟ್ಸ್ ಅ ಕೈಂಡ್ ಆಫ್ ಕ್ಲಚ್ ದಟ್ ಲೆಟ್ಸ್ ದ ಕಾಂಪೋನೆಂಟ್ಸ್ ಟರ್ನಿಂಗ್ ಅಟ್ ಡಿಫ್ರೆಂಟ್ ಸ್ಪೀಡ್ಸ್ ಟು ಸಿಂಕ್ರನೈಸ್. ಸೊ ಹೀಗೆ ಮಾಡೋದ್ರಿಂದ ಸ್ಮೂತ್ ನಾಯ್ಸ್ಲೆಸ್ ಗೇರ್ ಶಿಫ್ಟಿಂಗ್ಗೆ ಅನುಕೂಲ ಆಗುತ್ತೆ. ಸೊ ನಾವು ಕನ್ಸ್ಟ್ರಕ್ಷನ್ ಬಂದರೆ ನಾನು ಮೊದಲೇ ಹೇಳಿದೆ, ಯಾವುದೇ ಗೇರ್ ಬಾಕ್ಸು ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಲೇ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್, ಮೈನ್ ಶಾಫ್ಟ್ ಆರ್ ಔಟ್ಪುಟ್ ಶಾಫ್ಟ್, ಮೂರೂ ಶಾಫ್ಟ್ ಇರುತ್ತೆ. ಸೊ ಈ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸಲ್ಲಿ ಇದ್ದಾಗೆ ಸಿಂಕ್ರೋಮೆಶಲ್ ಗೇರ್ ಬಾಕ್ಸಲ್ಲಿ ಕೂಡ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಕಾನ್ಸ್ಟೆಂಟ್ ಮೆಶ್ ವಿತ್ ದ ಕರೆಸ್ಪಾಂಡಿಂಗ್ ಗೇರ್ಸ್ ಆನ್ ದ ಲೇ ಶಾಫ್ಟ್. ಮತ್ತೆ ಹೇಳ್ತೀನಿ, ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಇನ್ ಕಾನ್ಸ್ಟೆಂಟ್ ಮೆಶ್ ವಿತ್ ದ ಕರೆಸ್ಪಾಂಡಿಂಗ್ ಗೇರ್ಸ್ ಆಫ್ ದ ಲೇ ಶಾಫ್ಟ್. ಸೊ ಹಾಗಾಗಿ ಎಲ್ಲ ಗೇರ್ಗಳು ಕಾನ್ಸ್ಟೆಂಟ್ ಮೆಶಲ್ಲಿ ಇರುತ್ತೆ. ಸೊ ಎಲ್ಲ ಗೇರ್ಗಳು ತಿರುಗ್ತಾ ಇರ್ತವೆ. ಆದರೆ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಮೌಂಟೆಡ್ ಆನ್ ಶಾಫ್ಟ್. ದೇ ಆರ್ ಫ್ರೀ ಟು ರೊಟೇಟ್. ಬಟ್ ದ ಗೇರ್ಸ್ ಆನ್ ದ ಲೇ ಶಾಫ್ಟ್ ಆರ್ ಫಿಕ್ಸ್ಡ್ ಟು ಇಟ್ ಆ್ಯಂಡ್ ರೊಟೇಟ್ಸ್ ವಿತ್ ದ ಶಾಫ್ಟ್. ಮತ್ತೆ ಹೇಳ್ತೀನಿ, ಲೇ ಶಾಫ್ಟ್ ಮೇಲೆ ಗೇರ್ ಇರೋಂಥ ಗೇರ್ಸ್ನ ಅದಕ್ಕೆ ಫಿಕ್ಸ್ ಆಗಿರುತ್ತೆ, ಅದು ಯಾವಾಗಲೂ ಶಾಫ್ಟ್ ಜೊತೆ ತಿರುಗ್ತಾ ಇರ್ತದೆ. ಆದರೆ ಮೈನ್ ಶಾಫ್ಟ್ ಮೇಲಿರೋಂಥ ಗೇರ್ಸು ದೇ ಆರ್ ಫ್ರೀ ಟು ರೊಟೇಟ್, ತಿರುಗ್ತಾ ಇರುತ್ತೆ ಬಟ್ ಶಾಫ್ಟ್ ಜೊತೆಗೆ ತಿರುಗ್ತಾ ಇರಲ್ಲ. ಬಟ್ ಕೌಂಟರ್ ಶಾಫ್ಟ್ ಮೇಲಿರೋಂಥ ಗೇರ್ಸು ಶಾಫ್ಟ್ ಜೊತೆಗೇ ಒಟ್ಟಿಗೆ ತಿರುಗ್ತಾ ಇರ್ತದೆ.
ಸೊ ಇಲ್ಲಿ ನೀವು ಅಡ್ ಮಾಡೋದು ಇದು ಮೈನ್ ಶಾಫ್ಟು, ಈ ಯೆಲ್ಲೋ ಕಲರ್ ಏನಿದೆ ಇದು ಮೈನ್ ಶಾಫ್ಟು. ಸೊ ಇಲ್ಲಿರೋಂಥದ್ದನ್ನು ಗೇರ್ ಅಂತ ಕರಿತೀವಿ. ಇದೆಲ್ಲ ಗೇರ್ಸ್ ಇದ್ದು ಗ್ರೇ ಕಲರ್ದು. ರೆಡ್ ಇರಲಿರೋದು ಸಿಂಕ್ರನೈಸರ್ ಯೂನಿಟ್ ಅಥವಾ ಸಿಂಕ್ರೊನೈಸರ್ ರಿಂಗ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೆ ಎಕ್ಸ್ಪ್ಲೋಡೆಡ್ ವ್ಯೂ ಅದನ್ನು ಬಿಚ್ಚಿಟ್ಟಾಗ ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಇಲ್ಲಿ ಮೈನ್ ಶಾಫ್ಟಲ್ಲಿದೆ, ಮಧ್ಯದಲ್ಲಿ ಮೈನ್ ಶಾಫ್ಟಲ್ಲಿದೆ. ಮೈನ್ ಶಾಫ್ಟ್ನ ಮೇಲೆ ಸ್ಪ್ಲೈನ್ಸ್ ಇದೆ, ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಅಂತ ಕರಿತೀವಿ. ಈ ಎಕ್ಸ್ಟರ್ನಲ್ ಸ್ಪ್ಲೈನ್ಸು ಹಬ್ನ ಇಂಟರ್ನಲ್ ಸ್ಪ್ಲೈನ್ಸ್ಗೆ ಮ್ಯಾಚ್ ಆಗುತ್ತೆ, ಅಥವಾ ಹಬ್ನಲ್ಲಿರೋಂಥ ಇಂಟರ್ನಲ್ ಸ್ಪ್ಲೈನ್ಸು ಶಾಫ್ಟ್ ಮೇಲಿಂದ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಅದೇ ರೀತಿ ಹಬ್ ಮೇಲಿರೋಂಥ ಎಕ್ಸ್ಟರ್ನಲ್ ಸ್ಪ್ಲೈನ್ಸು ಸ್ಲೈಡಿಂಗ್ ಸ್ಲೀವಲ್ಲಿರೋಂಥ ಇಂಟರ್ನಲ್ ಸ್ಪ್ಲೈನ್ಸ್ ಜೊತೆ ಮ್ಯಾಚ್ ಆಗಿರುತ್ತೆ. ಸೊ ಆ ಕಡೆ ಮತ್ತು ಈ ಕಡೆ ಎರಡೂ ಬದಿಯಲ್ಲಿ ವಿ ಹ್ಯಾವ್ ಸಿಂಕ್ರನೈಸರ್ ರಿಂಗ್ಸ್. ಸಿಂಕ್ರನೈಸರ್ ರಿಂಗ್ಸು ಬ್ರಾಸ್ ರಿಂಗ್ ಆಗಿರುತ್ತೆ. ಸೊ ಮತ್ತು ಎರಡೂ ಬದಿಯಲ್ಲಿ ವಿ ಹ್ಯಾವ್ ಕ್ಲಚ್ ಗೇರ್ ವಿತ್ ಅ ಕೋನ್. ಇದು ಟ್ರಾನ್ಸ್ಮಿಷನ್ ಕ್ಲಚ್ ಅಲ್ಲ, ಇದು ನಮಗೆ ಬೇಕಾಗಿರೋದು ಗೇರ್ ಶಿಫ್ಟ್ ಮಾಡಲಿಕ್ಕೆ ಅನುಕೂಲ ಆಗೋಂಥ ಒಂದು ಕ್ಲಚ್ ಅರೇಂಜ್ಮೆಂಟು. ಸೊ ಇವೆರಡು ಗೇರ್ಸು ಮೈನ್ ಶಾಫ್ಟ್ ಮೇಲೆ ಇರುತ್ತೆ, ಇವೆರಡು ಗೇರ್ಸು ಮೈನ್ ಶಾಫ್ಟ್ ಮೇಲೆ ಇರುತ್ತೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಹೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ಸಿಮಿಲರ್ ಟು ಎ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. In this type, all the gears on the main shaft are in constant mesh with the corresponding gears on the lay shaft. The gears on the lay shaft are fixed to it, while those on the main shaft are free to rotate. There is a synchronizer ring with the dog. There is a synchronizer ring with the dog clutch, which synchronizes speeds of driving and driven members. This action makes gear shifting smoother and easier. ಸೊ ಇಲ್ಲಿ ವರ್ಕಿಂಗ್ ಹೇಳ್ತೀವಿ. ಸೊ ವರ್ಕಿಂಗ್ ಹೇಳ್ಬೇಕಾದ್ರೆ ತಾವು ಈ ಸ್ಕೆಚ್ನ ನೋಡೋಣ. ಇದು ಶಾಫ್ಟ್ ಎ, ಗೇರ್ ಬಿ, ಗೇರ್ ಸಿ, ಕೌಂಟರ್ ಗೇರ್ ಶಾಫ್ಟ್. ಸೊ ಶಾಫ್ಟ್ ಮೇಲೆ ಗೇರ್ ಎ ಇದೆ, ಮತ್ತು ಗೇರ್ ಇದ್ರ ಮೇಲೆ ಅದೇ ಶಾಫ್ಟ್ ಮೇಲೆ ಸಿ ಕೂಡ ಇದೆ. ಸೊ ಇದು ಮೈನ್ ಶಾಫ್ಟ್, ಇದು ಕ್ಲಚ್ ಶಾಫ್ಟ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಕ್ಲಚ್ ಶಾಫ್ಟು, ಈ ಕಡೆ ಇರೋದು ಮೈನ್ ಶಾಫ್ಟ್. ಸೊ ಇಲ್ಲಿರೋದು ಲೇಫ್ಟ್ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್. ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು ಮೈನ್ ಶಾಫ್ಟ್ ಮೇಲೆ ಸ್ಪ್ಲೈನ್ಸ್ ಇದೆ, ಮೈನ್ ಶಾಫ್ಟ್ ಮೇಲೆ ಸ್ಪ್ಲೈನ್ಸ್ ಇದೆ. ಈ ಸ್ಪ್ಲೈನ್ಸ್ ಏನಿದೆಯಲ್ಲ ಇದು ಹಬ್ನ ಇಂಟರ್ನಲ್ ಸ್ಪ್ಲೈನ್ಸ್ ಜೊತೆ ಮ್ಯಾಚ್ ಆಗಿರುತ್ತೆ, ಹಬ್ನ ಇಂಟರ್ನಲ್ ಸ್ಪ್ಲೈನ್ಸ್ ಜೊತೆ ಮ್ಯಾಚ್ ಆಗಿರುತ್ತೆ. ಹಬ್ನ ಮೇಲ್ಭಾಗದಲ್ಲಿ ಸಿಂಕ್ರನೈಸರ್ ರಿಂಗ್ಸ್ ಇದೆ, ಆ ಸಿಂಕ್ರನೈಸರ್ ರಿಂಗ್ನ ಮೇಲ್ಭಾಗದಲ್ಲಿ ಸ್ಲೀವ್ಸ್ ಇದೆ. ಡೈರೆಕ್ಟ್ ಗೇರ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಡೈರೆಕ್ಟ್ ಗೇರ್ ಎಂಗೇಜ್ಮೆಂಟ್ ಅಂದರೆ ಕ್ಲಚ್ ಗೇರ್ನ ಡೈರೆಕ್ಟಾಗಿ ಮೈನ್ ಶಾಫ್ಟ್ ಕಪಲ್ ಮಾಡೋದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಡೈರೆಕ್ಟ್ ಗೇರ್ ಎಂಗೇಜ್ಮೆಂಟ್. ಕ್ಲಚ್ ಗೇರ್ನ ಡೈರೆಕ್ಟ್ ಮೈನ್ ಶಾಫ್ಟ್ ಕಪಲ್ ಮಾಡೋದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಡೈರೆಕ್ಟ್ ಗೇರ್ ಎಂಗೇಜ್ಮೆಂಟ್. ಸೊ ಡೈರೆಕ್ಟ್ ಗೇರ್ ಎಂಗೇಜ್ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ಸ್ಲೀವ್ನ ಎಡಗಡೆಗೆ ಪುಷ್ ಮಾಡಬೇಕು. ಸೊ ಎಡಗಡೆಗೆ ಪುಷ್ ಮಾಡಿದಾಗ ಈ ಫ್ರಿಕ್ಷನಲ್ ಮೆಂಬರ್ಸು ದೇ ಕಮ್ ಇನ್ ಕಾಂಟ್ಯಾಕ್ಟ್. ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೋ ಬಿಕಾಸ್ ಆಫ್ ದ ಫ್ರಿಕ್ಷನಲ್ ಫೋರ್ಸ್ these two gears will start rotating, or these two components will start rotating at the slave speed. Further pushing of the slave will lock the gear to the hub, or they will be in one unit, or they will be acting as a one unit. By this time the power is transmitted from the gear B to the main shaft through the hub. ಈ ಥರದನ್ನ it is called as a working ಅಂತ ಕರಿತೀವಿ. So advantages: smooth and nice free shifting of gears, which is most suitable for cars. No loss of torque transmission from the engine to the driving wheels during gear shifts. Double declutching is not required. Less vibration. Quick shifting of gears without the risk of damaging gears. So disadvantages bandre higher initial cost because of increased number of parts. Improper handling of gear may easily prone to damage. Cannot handle higher loads. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಈಗ ನಾವು ಈ ಸೆಷನಲ್ಲಿ ಏನು ಕಲ್ತಿದ್ದೀವಿ ಅದರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ. ನೋಡೋಣ, ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ದ ಸಿಂಕ್ರನೈಸರ್ ಹಬ್ ಈಸ್ ಅಟ್ಯಾಚ್ಡ್ ವಿತ್ ದ ಮೇನ್ ಶಾಫ್ಟ್ ಥ್ರೂ. ನಾವು ಸ್ಕೆಚಲ್ಲಿ ತೋರಿಸ್ತಾ ಇದೆ ಸಿಂಕ್ರನೈಸರ್ ಹಬ್ ಈಸ್ ಅಟ್ಯಾಚ್ಡ್ ವಿತ್ ದ ಮೇನ್ ಶಾಫ್ಟ್ ಥ್ರೂ. ಯಾವುದ್ರ ಮುಖಾಂತರ ಅಟ್ಯಾಚ್ ಆಗಿರುತ್ತೆ ಅಂತ ಒಂದು ಕೆಲಸ ಮಾಡೋಣ, ಸ್ಕೆಚ್ ನೋಡ್ಕೊಂಡು ನಾವು ವಿಲ್ ವಾಚ್ ದ ಸ್ಕೆಚ್. ಸೊ ಇಲ್ಲಿ ತಾವು ನೋಡ್ಬೋದು ಇದು ಸಿಂಕ್ರನೈಸರ್ ಹಬ್. ದ ಸಿಂಕ್ರನೈಸರ್ ಹಬ್ಬು ಮೈನ್ ಶಾಫ್ಟ್ಗೆ ಅಟ್ಯಾಚ್ ಆಗಬೇಕು. ಸಿಂಕ್ರನೈಸರ್ ಹಬ್ಬು ಮೈನ್ ಶಾಫ್ಟ್ಗೆ ಅಟ್ಯಾಚ್ ಆಗಬೇಕಂದ್ರೆ
ಸಿಂಕ್ರನೈಸರ್ ಹಬ್ಬಲ್ಲಿರೋಂಥ ಇಂಟರ್ನಲ್ ಗೇರ್ಸು ದೇ ಗೆಟ್ ಅಟ್ಯಾಚ್ಡ್ ಆನ್ ಟು ದ ಮೇನ್ ಶಾಫ್ಟ್ ಬೈ ಆನ್ ದ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್. ಸೊ ಇಲ್ಲಿರೋಂಥ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಇಲ್ಲಿರೋಂಥ ಇಂಟರ್ನಲ್ ಸ್ಪ್ಲೈನ್ಸು ಇದು ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಹಬ್ಬು ಇಲ್ಲಿರೋಂಥ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಕುತ್ಕೊಂಡಿರುತ್ತೆ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡ್ಕೋಣ ನಾವು. ಸೊ ದ ಸಿಂಕ್ರನೈಸರ್ ಹಬ್ ಇಸ್ ಅಟ್ಯಾಚ್ ಟು ದ ಮೇನ್ ಶಾಫ್ಟ್ ಥ್ರೂ ಸಿಂಕ್ರನೈಸರ್ ಕೀನ ಅಲ್ಲ, ಶಿಫ್ಟ್ ಫೋರ್ಕ ಅಲ್ಲ, ಸಿಂಕ್ರನೈಸರ್ ರಿಂಗ ಅಲ್ಲ, ಸ್ಪ್ಲೈನ್ಸ್ ಇನ್ಸೈಡ್ ದ ಹಬ್ ಅಂತೀವಿ. ನೋಡೋಣ ಉತ್ತರ ಏನು ಅಂತ. ಆಫ್ಕೋರ್ಸ್ ಸ್ಪ್ಲೈನ್ಸ್ ಇನ್ಸೈಡ್ ದ ಹಬ್, ಯಾಕಂದರೆ ಹಬ್ಬಲ್ಲಿರೋಂಥ ಸ್ಪ್ಲೈನ್ಸು ಮೈನ್ ಶಾಫ್ಟ್ ಮೇಲೆ ಅಂತ ಎಕ್ಸ್ಟರ್ನಲ್ ಸ್ಪ್ಲೈನ್ಸ್ ಮೇಲೆ ಮ್ಯಾಚ್ ಆಗುತ್ತೆ ಮತ್ತು ಅದು ಅಲ್ಲಿ ಲಾಕಲ್ಲಿ ಕೂತ್ಕೊಂಡಿರುತ್ತೆ. ಎರಡನೇದು, ಬೈ ಯೂಸಿಂಗ್ ಸಿಂಕ್ರನೈಸರ್ ಡಿವೈಸ್ ದ ಟೂ ಇನ್ವಾಲ್ವ್ಡ್ ಅಡ್ಜಸೆಂಟ್ ಗೇರ್ಸ್ ಹ್ಯಾವ್ ದೇರ್ ಸ್ಪೀಡ್ಸ್. ಸೊ ಸೆಕೆಂಡ್ ಕ್ವಶನ್ ಈಸ್, ಬೈ ಯೂಸಿಂಗ್ ಸಿಂಕ್ರನೈಸಿಂಗ್ ಡಿವೈಸ್ ದ ಟೂ ಇನ್ವಾಲ್ವ್ಡ್ ಅಡ್ಜಸೆಂಟ್ ಗೇರ್ಸ್ ಹ್ಯಾವ್ ದೇರ್ ಸ್ಪೀಡ್ಸ್. ಇಲ್ಲಿ ನೋಡೋಣ, ಇನ್ಕ್ರೀಸ್ಡ್, ರೆಡ್ಯೂಸ್ಡ್, ಈಕ್ವಲೈಸ್ಡ್, ಅನ್ಈಕ್ವಲ್ಡ್. ಸೊ ಇಲ್ಲಿ ನಮಗೇನಾಗ್ತಾ ಇದೆ, ಸಿಂಕ್ರನೈಸರ್ನ ಕೆಲಸನೇ ಟು ಸಿಂಕ್ರನೈಸ್ ದ ಸ್ಪೀಡ್ಸ್ ಆಫ್ ಡ್ರಿವನ್ ಆ್ಯಂಡ್ ಡ್ರೈವರ್ ಅಂತ ಹೇಳ್ತೀವಿ. ಟು ಸಿಂಕ್ರನೈಸ್ ದ ಸ್ಪೀಡ್ಸ್ ಆಫ್ ಡ್ರಿವನ್ ಆ್ಯಂಡ್ ಡ್ರೈವರ್. ಸೊ ಸಿಂಕ್ರನೈಸ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಎರಡೂ ಒಂದೇ ಸ್ಪೀಡಲ್ಲಿ ರೊಟೇಟ್ ಆಗಬೇಕಾಗತ್ತೆ. ಒಂದೇ ಸ್ಪೀಡಲ್ಲಿ ರೊಟೇಟ್ ಆಗಬೇಕಂದ್ರೆ ಈಕ್ವಲೈಸ್ಡ್ ಆಗಿರಬೇಕಾಗತ್ತೆ. ಇನ್ಕ್ರೀಸು ಆಗಬಾರ್ದು, ರೆಡ್ಯೂಸು ಆಗಬಾರ್ದು, ಅನ್ಈಕ್ವಲ್ ಆಗಿರಬಾರ್ದು. ಅದರ ಬದಲಾಗಿ ಇದು ಈಕ್ವಲೈಸ್ಡ್ ಆಗಿರಬೇಕು. ಅಂದರೆ ಎರಡೂ ಶಾಫ್ಟ್ನ ಸ್ಪೀಡ್ಸು ಒಂದೇ ಆಗಿರಬೇಕು, ಸ್ಟೆಬಿಲೈಸ್ಡ್ ಆಗಿರಬೇಕು ಅಥವಾ ಈಕ್ವಲೈಸ್ಡ್ ಆಗಿರಬೇಕು. ಸೊ ಈಗ ಉತ್ತರ ನೋಡೋಣ ನಾವು. ಈಗ ಉತ್ತರ ಈಕ್ವಲೈಸ್ಡ್ ಅಂತ ಹೇಳ್ತೀವಿ. ಮತ್ತೆ ರಿಪೀಟ್ ಮಾಡ್ತೀವಿ, ಸಿಂಕ್ರನೈಸರ್ ರಿಂಗ್ ಕೆಲಸನೇ ಡ್ರೈವರ್ ಮತ್ತು ಡ್ರಿವನ್ ಅಥವಾ ಡ್ರೈವರ್ನ ಸ್ಪೀಡ್ಸ್ನ ಈಕ್ವಲೈಸ್ ಮಾಡೋದು. ಸೊ ಸಿಂಕ್ರೋಮೆಶ್ ಯೂನಿಟಲ್ಲಿ ಡೆಫಿನೆಟಾಗಿ ಸ್ಪೀಡ್ಸ್ ಆಫ್ ದ ಅಡ್ಜಸೆಂಟ್ ಗೇರ್ಸ್ ಶುಡ್ ಬಿ ಈಕ್ವಲೈಸ್ಡ್ ಬಿಫೋರ್ ಶಿಫ್ಟಿಂಗ್ ಆಫ್ ಗೇರ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ರೂವ್ ಆನ್ ದ ಔಟರ್ ಸರ್ಕಂಫರೆನ್ಸ್ ಆಫ್ ದ ಹಬ್ ಸ್ಲೀವ್ ಟು ಅಟ್ಯಾಚ್ ಯಾವುದನ್ನ, ಶಿಫ್ಟ್ ಫೋರ್ಕ, ಸಿಂಕ್ರನೈಸರ್ ಕೀನ, ಗಿಯರ್ ಶಿಫ್ಟ್ ಲಿವರ್, ಸಿಂಕ್ರನೈಸರ್ ರಿಂಗ ಅಂತ ಕರೀತಾರೆ. ಇದಕ್ಕೂ ನಾವು ವಿಲ್ ಗೋ ಬ್ಯಾಕ್ ಟು ದ ಸ್ಕೆಚ್ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಸೊ ಇಲ್ಲಿ ವಿಲ್ ಸಿ ದ ಕ್ವಶನ್, ದ ಗ್ರೂವ್ ಆನ್ ದ ಔಟರ್ ಸರ್ಕಂಫರೆನ್ಸ್ ಆಫ್ ದ ಹಬ್ ಸ್ಲೀವ್ ಈಸ್ ಟು ಅಟ್ಯಾಚ್ ಅಂತ ಕರೀತಾರೆ. ನೋಡೋಣ, ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ಸ್ಲೀವ್ ಇದೆ, ಹಬ್ ಸ್ಲೀವ್ ಇಲ್ಲಿದೆ, ಹಬ್ ಸ್ಲೀವ್ ಮೇಲೆ ಇರೋಂಥ ಗ್ರೂವ್ ಇಲ್ಲಿದೆ. ಸೊ ಈ ಗ್ರೂವಲ್ಲಿ ನಮಗೆ ಸೆಲೆಕ್ಟರ್ ಫೋರ್ಕ್ ಕೂತ್ಕೋಬೇಕಾಗತ್ತೆ. ಸೆಲೆಕ್ಟರ್ ಫೋರ್ಕ್ ಕೂತ್ಕೊಂಡಾದಾಗ ಆ ಸೆಲೆಕ್ಟರ್ ಫೋರ್ಕ್ ಇದನ್ನು ಮೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸೆಲೆಕ್ಟರ್ ಫೋರ್ಕ್ ಇರಬೇಕು. ಮತ್ತೆ ವಾಪಸ್ ಪ್ರಶ್ನೆಗೆ ಬರೋಣ. ಇಲ್ಲಿದೆ, ದ ಗ್ರೂವ್ ಆನ್ ದ ಔಟರ್ ಸರ್ಕಂಫರೆನ್ಸ್ ಆಫ್ ದ ಹಬ್ ಸ್ಲೀವ್ ಈಸ್ ಟು ಅಟ್ಯಾಚ್. ಇಲ್ಲಿ ನಾವು ಏನು ಮಾಡಬೇಕಾದ್ರೆ ನೋಡಿ, ಶಿಫ್ಟ್ ಫೋರ್ಕ್ ಅಂತ ಕರಿತೀವಿ. ಸಿಂಕ್ರನೈಸರ್ ಕೀ ಅಲ್ಲ, ಗಿಯರ್ ಶಿಫ್ಟ್ ಲಿವರ್ ಅಲ್ಲ, ಸಿಂಕ್ರನೈಸರ್ ರಿಂಗ್ ಅಲ್ಲ, ಶಿಫ್ಟ್ ಫೋರ್ಕ್. ಉತ್ತರ ನೋಡೋಣ, ಶಿಫ್ಟ್ ಫೋರ್ಕು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಮೆಶ್ ಆ್ಯಂಡ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಈಸ್ ದಟ್ ಆಲ್ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಇನ್ mesh with gears on the lay shaft. Of course, presence of synchronizer unit, double declutching not required. The difference between constant mesh and synchromesh gearbox is that ಇಲ್ಲಿ ಅಂದರೆ ಏನು ಅಂತ ಡಿಫ್ರೆನ್ಸ್ ಏನಿದೆ ಅದು ಮತ್ತು ಇದಕ್ಕೆ ಇರೋಂಥ ಡಿಫ್ರೆನ್ಸ್ ಇದು ಎರಡರಲ್ಲೂ ಕಾಮನ್ ಆಗಿದೆ. ಇಲ್ಲಿ ಸಿಂಕ್ರನೈಸರ್ ಯೂನಿಟ್ ಇದೆ, ಯಾವುದು ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಸಿಂಕ್ರನೈಸರ್ ಯೂನಿಟ್ ಇದೆ. ಕಾನ್ಸ್ಟೆಂಟ್ ಮೆಶಲ್ಲಿ ಡಬಲ್ ಡಿಕ್ಲಚಿಂಗ್ ಮಾಡಬೇಕು. ಇವೆರಡು ಡಿಫ್ರೆನ್ಸು, ಬಟ್ ಇದು ಕಾಮನ್ ಫ್ಯಾಕ್ಟ್ರು. ಎ ಇದೆಯಲ್ಲ ಅದು ಕಾಮನ್ ಫ್ಯಾಕ್ಟ್ರು, ಬಟ್ ಇವೆರಡು ಬೇರೆ ಬೇರೆ ಆಗಿರುತ್ತೆ. ಯಾಕಂದರೆ ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲಿ ಸಿಂಕ್ರನೈಸರ್ ಯೂನಿಟ್ ಇರುತ್ತೆ ಮತ್ತು ಕಾನ್ಸ್ಟೆಂಟ್ ಮೆಶಲ್ಲಿ ಡಬಲ್ ಡಿಕ್ಲಚ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಪಾಯಿಂಟ್ಸ್. ಇಲ್ಲಿ ಪ್ರಶ್ನೆನ ತಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಕ್ಲಿಯರ್ಲಿ. ಹಿಯರ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಮೆಶ್ ಆ್ಯಂಡ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಈಸ್ ದಟ್ ದ ಡಿಫ್ರೆನ್ಸ್. ಇಲ್ಲಿ ಫ್ಯಾಕ್ಟರ್ಸು ಸೇಮ್ ಫ್ಯಾಕ್ಟರ್ಸ್ ಅಲ್ಲ, ಡಿಫ್ರೆನ್ಸ್ ಅಂತಂದರೆ ಸಿಂಕ್ರೋಮೆಶಲ್ಲಿ ಸಿಂಕ್ರನೈಸರ್ ರಿಂಗ್ ಇದೆ ಮತ್ತು ಇದು ಕಾನ್ಸ್ಟೆಂಟ್ ಮೆಶಲ್ಲಿ ಡಬಲ್ ಡಿಕ್ಲಚಿಂಗ್ ಮಾಡಬೇಕಾಗುತ್ತೆ. ಸೊ ಆನ್ಸರು ಬಿ ಮತ್ತು ಸಿ. ಸೊ ಹಾಗಾಗಿ ನಾವು ಆನ್ಸರ್ ಮಾಡಬೇಕಾಗಿರೋದು ಡಿ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಸೆಷನ್ಗೆ ಇಷ್ಟು ಸಾಕು. ಮುಂದಿನ ಸೆಷನಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.